ರಾಜ್ಯದಲ್ಲಿ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮತ್ತೊಂದು ಕಡೆ ಮಳೆ ಇಲ್ಲದೆ ಬರಿದಾಗಿದ್ದಂತ ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ಕೆಆರ್ಎಸ್ ಹಾರಂಗಿ ಕಬಿನಿ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿರುವಂತದ್ದು ಬರದ ಬೇಗೆಯಲ್ಲಿ ಬೆಂದಂತ ಕರುನಾಡಿಗೆ ಈಗ ಒಣಾಭಿಷೇಕ ಆಗಿದೆ. ಸದ್ಯದ ಮಟ್ಟಿಗೆ ಈಗಾಗಲೇ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಒಂದು ಕಡೆ ಎಲ್ಲಾ ಡ್ಯಾಂಗಳಿಗೂ ಕೂಡ ಜೀವ ಕಳೆ ಬಂದಿದೆ. ಒಳಹರಿವು ಕೂಡ ಹೆಚ್ಚಾಗಿರುವಂತದ್ದು ಡ್ಯಾಂಗೆ. ಈಗ ಕೆಆರ್ಎಸ್ ಡ್ಯಾಂಗೆ 20,438 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಹಾರಂಗಿ ಡ್ಯಾಂನಿಂದ 19,700 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಇನ್ನು ಕಬಿನಿ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು ಬರದ ಬೇಗೆಯ ನಡುವೆ ಒಣಾಭಿಷೇಕ ಆಗಿದೆ. ಡ್ಯಾಂಗಳು ಒಂದು ಕಡೆ ನೀರಿಲ್ಲದೆ ಬತ್ತಿ ಹೋಗ್ತಾ ಇವೆ ಅನ್ನುವಂತಹ ವಿಚಾರವಾಗಿ ಅನ್ನದಾತರು ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ ಬಂದಿತ್ತು. ಬೆಳೆಗೆ ನೀರು ಸಿಗುತ್ತೋ ಇಲ್ಲವನ್ನಂತಹ ವಿಚಾರವಾಗಿ ಈಗ ಅಂತೂ ಕರುನಾಡಿಗೆ ಒಡನ ಜಲಾಭಿಷೇಕ ಆದಂತಹ ಹಿನ್ನೆಲೆಯಲ್ಲಿ ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ಅದರಲ್ಲೂ ಕೂಡ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಂತೂ ಅತಿ ಹೆಚ್ಚಾಗಿ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಬರಿದಾಗಿದ್ದಂತಹ ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ.